ಅದರ ಚರಣಕ್ಕೂ ಭಕ್ತಿಪೂರ್ವಕ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಶ್ರೀ ಮಠದ ಕಾರ್ಯಾಚರಣಂತ ಪೂಜ್ಯ ಶ್ರೀ ಗಂಗಾಧರ ದೀಕ್ಷಿತ್ ಮಹಾರಾಜರು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಸಮರ್ಥ ರಾಜಾರಾಮ ಮಠದ ರಾಜಾ ರಾಮಚಂದ್ರರಾವ್ ಮಠದ ಟ್ರಸ್ಟಿಯಾದಂಥ ಸೆಕ್ರೆಟರಿಯಾದಂಥ ಮಲ್ಲಾರಾವ್ ಕುಲಕರ್ಣಿಯವರು ಎಲ್ಲ ಕಮಿಟಿಯವರು ಬಂದಾರ, ಎಲ್ಲ ಹಿರಿಯ ಸಂತರು ಬಂದಾರ, ಎಲ್ಲ ಪೂಜ್ಯರು ಬಂದಾರ, ಎಲ್ಲ ತಾಯಂದಿರು ಭಕ್ತಿಪೂರ್ವಕ ನಮನ. ಇಂದಿನ ದಿನವೇ ಶುಭ ದಿನವಾದಾಗ ನನ್ನ ಶಂಕರಣ್ಣವರಿಗೆ, ನಮ್ಮದ ಅವರಿಗೆ ಒಂದು ಸುಮಾರು 14 ವರ್ಷ ಸಂಕಲ್ಪ ಪೂಜ್ಯ ಮಹಾರಾಜರು ಇವತ್ತು ನಡೆಸಿಕೊಟ್ಟಾರ. ಯಾಕೆ ನಡೆಸಿಕೊಟ್ಟಾರ ಅಂತ ವಿಚಾರ ಮಾಡಿದ್ರೆ ಸಮರ್ಥ ರಂಗರಾವ್ ಮಹಾರಾಜರು ಕೂಡ ಮುರುಗೋಣಕ್ಕೆ ಹೋಗ್ತಿದ್ರು. ಅವ್ರನ್ನ ಯಾರು ಕರ್ಕೊಂಡು ಹೋಗ್ತಿದ್ರು ಅಂತ ಕೇಳಿದ್ರೆ ಹಿರಿಯ ಸಂತರ ಅಂತ ಅನ್ನೋಂಥ ಪೂಜ್ಯ ಶ್ರೀ ದತ್ತು ಮೊಹಮ್ಮದ್ ಚಟ್ರಿಕೆ ಅವರು ಮ್ಯಾಲಿನ ಮ್ಯಾಲ ಗುಜರಾತ್ ಸ್ವಾಮಿ ಮಠಕ್ಕೆ ಮುರುಗೋಣಕ್ಕೆ ಬನಶಂಕರಿ ಬದಾಮಿಗೆ ಸಾಕಷ್ಟು ಸಲ ತಮ್ಮ ನೌಕರಿ ಒತ್ತಡದಾಗಿದ್ದರೂ ಸಹಿತ ಮಹಾರಾಜರು ಕೂಡ ಅಷ್ಟೇ ಒಂದು ಆನಂದವಾಗಿ ಪರವಶರಾಗಿ ಮೈ ಮರೀತಿದ್ರು ಲೋಕಾತ್ಮಕವಾಗಿ. ಯಾಕಂದರೆ ಜೀವಂತ ಸಮಾಧಿಗಳು ಪೂಜ್ಯರು ಸತ್ಪುರುಷರು. ಆ ರಂಗರಾವ್ ಮಹಾರಾಜರು ಬಹಳ ಅಂದರೆ ಬಹಳ ಸದ್ಗುರುಗಳ ಮೇಲೆ ಪೂಜ್ಯರ ಮೇಲೆ ಅನೇಕ ಒಂದು ಪ್ರೀತಿ. ಇವು ಯಾರು ಒಂದು ಬುದ್ಧಿ ಎಂಬ ಶುಕ್ರ ಯಜುರ್ವೇದಿಯ ಎಲ್ಲರೂ ಪರಂಪರೆ ಗುರುಗಳು ನಮ್ಮ ಸಂಪ್ರದಾಯದ ಸೃಷ್ಟಿ. ರಾಮರಾವ್ ಮಹಾರಾಜ್ ತೋರಿ, ರಂಗರಾವ್ ಮಹಾರಾಜರಾಗಲಿ, ದತ್ತೋಪಂತ್ ಮಹಾರಾಜರಾಗಲಿ, ವೆಂಕಟರಾವ್ ಮಹಾರಾಜರಾಗಲಿ, ಪಾಂಡುರಂಗರಾವ್ ಮಹಾರಾಜರಾಗಲಿ, ಅನೇಕ ಪೂಜ್ಯರು ಆಗಿ ಹೋಗಿದಾರಲ್ಲ, ಇವರು ಎಲ್ಲರೂ ಚಿರಾಮರೇಶ್ವರ ಭಕ್ತರು. ಗಣಪತರಾವ್ ಮಹಾರಾಜರು ಹಿಡ್ಕೊಂಡು ಪ್ರತಿ ವರ್ಷವೂ ಸಹಿತ ಮುರುಗೋಣಕ್ಕೆ ಹೋಗುವವರೇ, ದರ್ಶನ ಪಡೆದುಕೊಂಡು ಬರುವವರೇ, ಸದ್ಗುರುಗಳು ಅಲ್ಲೇ ಹೋಗಿ ಬಂದಾರಲ್ಲ. ಮತ್ತು ಅವರ ಅಂತರಂಗದ ಸಚಿಶರು ರಾಜಾರಾಮ ಮಹಾರಾಜ ಸಂಕಲ್ಪ ಇತ್ತು, ಮಹಾರಾಜರ ಸದ್ಭಕ್ತರೊಂದಿಗೆ ಮಹಾರಾಜರು ಬರಲಿ ಅಂತ ಸಂಕಲ್ಪ ಮಾಡಿದರು ಪೂಜ್ಯ ಶ್ರೀ ಗಂಗಾಧರ ದೀಕ್ಷಿತರ ಮುಖಾಂತರ. ಇವತ್ತು ಅದನ್ನೆಲ್ಲ ನಡೆಸಿಕೊಟ್ಟಾರ. ನಿಸರ್ಗ ದೇವತೆ ಆಗಲಿ, ವರುಣ ರಾಜ ಆಗಲಿ, ಇಷ್ಟು ಆನಂದಾಗೆ ಮಳಿ ಒಂದೇ ಸೋಲಿಸಿ ಸಮರ್ಥರಿಗೂ ಆಹ್ವಾನ ಮಾಡ್ಯಾರ, ಸದ್ಗುರುಗಳ ಭಕ್ತರಿಗೂ ಆಹ್ವಾನ ಮಾಡ್ಯಾರ. ಮಹಾರಾಜ ಗಂಗಾಧರ ದೀಕ್ಷಿತರಂತೂ ಮೈ ಮುರಿದು ಕುಂಗಿದಷ್ಟೇ ಮುಗಿದವರು, ಅಂತರಂಗದ ಕುಂದೇ ಬಿಟ್ಟರು. ಯಾಕ ಅಷ್ಟೊಂದು ಪ್ರೇಮ, ಅಷ್ಟೊಂದು ಭಾವ ಅವರಿಂದ ಕಲಿಬೇಕು. ಅತಿಶೋಕ್ತಿ ಅಲ್ಲ, ರಾಜಾರಾಮ ಮಹಾರಾಜರ ಪ್ರತಿ ಅವತಾರ ಇವರಂದ್ರೂ ತಪ್ಪಲ್ಲ. ಪ್ರೇಮ ಮಾಡಬೇಕು, ಭಾವದರಾಗಲಿ, ಆಪುಲಾಸ ದೇವತರಾಗಲಿ. ಪ್ರೀತಿಯಿಂದ ಮಾಡ್ತಾರ, ಪ್ರೀತಿಯಿಂದ ಮಾತಾಡ್ತಾರ, ಪ್ರೀತಿಯಿಂದ ಕರೀತಾರ, ಪ್ರೀತಿಯಿಂದ ನೋಡ್ತಾರ, ಪ್ರೀತಿಯಿಂದ ತುಂಬಿ ತುಳುಕುತ್ತಾರ. ಪ್ರೀತಿ ಪ್ರೇಮ ಇವರನ್ನ ಬಿಟ್ರೆ ಎಲ್ಲಿಯೂ ಸಿಗುವುದಿಲ್ಲ. ನಾವು ಸದ್ಗುರುಗಳ ತರುವಾಯ ಸದ್ಗುರುಗಳನ್ನು ಇವರಿಂದ ಕಾಣ್ತೀವಿ, ಹಿರಿಯ ಸಂತರಲ್ಲಿ ಕಾಣ್ತೀವಿ. ಇದನ್ನೇ ಕಲಿಬೇಕು ಅಧ್ಯಾತ್ಮದ ಮೇಲುತೊಡಗದಿ. ಯಾಕಂತ ಕೇಳಿ ಮಹಾರಾಜರು ಎಲ್ಲರೂ ಯಾರೇ ಹೊಸವರು ಬಂದರೂ ಸಹಿತ ಯಾರಪ್ಪ ಮುಂದೆ ಕಲಿಯವರು ಮರ್ಯಾದೆ ಕೊಟ್ಟು ಕಲಿಸ್ತಿದ್ರು. ಒಂದೇ ಆದ ಘಟನಾ ಇದು. ರಾಮನ ಕಾಕ ಭೋಸ್ಲೆ ಅವರದೇನು ಸುಮಾರು ಸಾವಿರಾರು ಮುಂದಿಗೆ ಪದಗಳನ್ನು ಅಂತಿದ್ದರು. ಬಾಯ್ಪಾಟ್, ಕೈವಲ್ಯ, ಜ್ಞಾನ ಸಿಂಧು, ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂಥವರು ಕಾಂತಲ್ಲಿ ಸಾಲ ಇದ್ದರು. ಒಮ್ಮೆ ಮಹಾರಾಜರುಗಳ ವಾದ ವಿವಾದ ಮಾಡಬೇಕಂತ ಒಬ್ಬರು ಬಂದಿದ್ರು. ಶಾಸ್ತ್ರದ ಏನು ಮಾಡಿದವರು, ನಮ್ಮ ಸಂಪ್ರದಾಯದ ಗುಟ್ಟದ ಶಾಸ್ತ್ರ ಜ್ಞಾನಕ್ಕೆ ಮಹತ್ವ ಇಲ್ಲ, ಪಾಂಡಿತ್ಯದ ಮಹತ್ವ ಇಲ್ಲ, ಅಂತರಂಗದ ಜ್ಞಾನಕ್ಕೆ ಧ್ಯಾನಕ್ಕೆ ಶರಣಾಕಾರನ ಪಾಂಡಿತ್ಯ ಬೇಕು ಅನ್ನೋದು ಅಲ್ಲ ನಮ್ಮ ಸಂಪ್ರದಾಯ. ಹೇಗೋ ಮಹಾರಾಜರ ಏನೋ ವಾದ ವಿವಾದ ನಡೆದಿತ್ತು. ರಾಮನ ಕಾಕ ಮಹಾರಾಜ ನಕೋತ ಕೂತಿದ್ರು. ಮಹಾರಾಜರು ರಾಮನ ಕಾಕ, ಏನಪ್ಪ ನಮ್ಮ ಮಹಾರಾಜರು ನಮ್ಮ ಅಪ್ಪಗ ಇವ ಪ್ರಶ್ನೆ ಕೇಳಿಕತ್ತೆ ಅಂದ, ನಮ್ಮ ಅಪ್ಪ ನೋಡಿ ಇವ್ಗೆಂತ ಜ್ಞಾನ ಅಂತ ಮನಸ್ಸಿಗೆ ಬಂದಿದ್ದಕ್ಕೆ. ಅವಾಗ ರಾಮನ ಕಾಕ ಮಹಾರಾಜ ಹಿಂಗೆ ನೋಡಿದ್ರು, ಖಬರ್ದಾರ್
ಅವ್ರಿಗೆ ಅಸಹ್ಯ ಆದ್ರೆ ನನಗೆ ಅಸಹ್ಯ ಆದಂಗೆ ಏನ್ ತಿಳಿದಿಲ್ಲ ಅಮ್ಮ ಯಪ್ಪಾ ತಪ್ಪಾತ್ ನಾನೆಲ್ಲ ಜ್ಞಾನ ನಿನ್ನ ಪಾದಕ್ಕೆ ಹಾಕಿ ಅಂತೇಳಿ ಕ್ಯಾನ್ಯಾವ ಕಂಡ್ರೆ ಕೈ ಮುಗಿರು ಅಂತ ಅವಾಗ ಹೇಳಿದ್ದು ಸಮರ್ಥ. ಇದರಿಂದ ಕಲಿಬೇಕಾಗ್ಯದ್ರಿ ನಾವೆಲ್ಲ ಏಕತ್ವದಲ್ಲಿ ಏಕತ್ವ ಕಾಣಬೇಕಾಗ್ಯದ. ಎಲ್ಲರೂ ನಮ್ಮವಂತ ಅನ್ನುವಂಥ ಭಾವ ಜಾಗೃತ ಆಗಬೇಕಾಗ್ಯದ. ಏನು ಹೇಳುವುದು ಉಳಿದಿಲ್ಲ. ನಮ್ಮ ಮಗಾರಿ ನಮ್ಮವರಾಗಲಿ ಅನೇಕ ಹೇಳ್ತಾರೆ ಏನ್ರಿ ನಮ್ಮ ಮಹಾರಾಜ 75 ವರ್ಷ ಹೇಳೋಗ್ಯಾರ ಅದನ್ನ ಆಚರಣೆ ಆಗ್ತದ ಅಷ್ಟೇ ಓದೋದ ಹೇಳಬೇಕು ಯಾರಿಗೆ ಇವತ್ತು ನೀವು ಯುವಕ ಪೀಳಿಗೆಗೆ ಮಾರ್ಗದರ್ಶನ ಮಾಡಬೇಕಾಗ್ಯದ. ಮಹಾರಾಜ ಸಂದೇಶವನ್ನು ಕೊಡಬೇಕಾಗ್ಯದ. ಕೆಲವೊಂದು ಘಟನೆಗಳನ್ನು ಚಿಂತನ ಮಾಡಬೇಕಾಗ್ಯದ. ಇನ್ನು ಪವಾಡಗಳಲ್ಲ, ಮಹಾರಾಜ ದೊಡ್ಡಸ್ತನಕ್ಕೂ ಅಲ್ಲ. ಗುರುವಿನ ಮೇಲೆ ಪ್ರೇಮ ಎಷ್ಟಿತ್ತು ಸಹಜ ಆಗಿರ್ತಾವ. ಪವಾಡಕ್ಕೆ ಮಹತ್ವ ಕೊಡುವಂತ ಸಂಪ್ರದಾಯನೂ ನಂಬುದಲ್ಲ. ಸಹಜ ಆಗಿದ್ದ ಘಟನೆಗಳು. ಯಾಕಂದ್ರೆ ಮಹಾರಾಜರು ಏನಾರೇ ಆಡಂಬರ ಇತ್ತಂದ್ರೆ ಏನಾರು ಇತ್ತಂದ್ರೆ ಸಾಕಿ ನಂದ್ಬಿಡೋ ಅವ್ರ ಸ್ತುತಿ ಅವ್ರ ಬಗ್ಗೆ ಏನಾರು ಮಾತಾಡೋದು ಏನಾರು ಅಂತ ಸುಮ್ಮನೆ ನಾಮಸ್ಮರಣೆ ಮಾಡಿ ಸಾಕಿ ನಂತೇಳಿ ಅಂತ ಸದ್ಗುರುಗಳನ್ನ ನಾವು ಇವತ್ತು ಜೀವನದಲ್ಲಿ ಏನು ಕಲಿಬೇಕಾಗ್ಯದ, ಏನು ಹೇಳಬೇಕಾಗ್ಯದ, ಹೆಂಗೆ ಇರಬೇಕಾಗ್ಯದ. 75 ವರ್ಷ ಹುಡುಗರು ಹಿಡ್ಕೊಂಡ ತಮ್ಮ ವಯಸ್ಸಾಗೂ ತನಕ 75 ವರ್ಷ ಇದನ್ನೇ ಮಹಾರಾಜರು ಸಹಜ ಬೋಧನೆ ಹೆಚ್ಚಿ ಉಪದೇಶದಾಗ ಹೇಳಿ ಹೋಗ್ಯಾರೆ. ಅವರಿಂದ ಇಷ್ಟೇ ಕಲಿಬೇಕು. ಎಂದು ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯದಲ್ಲಿ ಉದಾಸೀನ, ಜ್ಞಾನದಲ್ಲಿ ಪರಮಾನಂದ ನೆಲೆಸಿದ ಬಳಿಕ ಸೌರಾಷ್ಟ್ರದಿಂದ ಬೇರಿಲ್ಲ ಕಾಣಿರೋ ಅಂತ ಹೇಳಿದಂಗ ನಿರಾಭಾರಿ ಇದ್ದರು. ಯಾರಿಗೂ ವಜ್ಜ ಅನಿಸ್ತಿದ್ದಿಲ್ಲ, ಯಾರಿಗೂ ಏನು ಅಪೇಕ್ಷೆ ಮಾಡ್ತಿದ್ದಿಲ್ಲ. ಯಾರು ರೊಕ್ಕ ಕೊಡ್ಲಿಕ್ಕಾದ್ರೆ ನೀವೆಲ್ಲ ಪ್ರಾಪಂಚಿಕ್ರಿಪ್ಪ ಕಳ್ಕೊಂಡು ಸತ್ತಾಕ್ ಬರ್ತೀರಿ ಸಾಕಪ್ಪ ವಾಜ್ಯ ಆಗ್ಬಾರ್ದು ನಿಮ್ಗೆ ಹೋಗು ಅಂದಿಲ್ಲ. ಆನಂದ ಆತು ಹೋಗು ಸಮರ್ಪೃತೃತ ಕಲ್ಯಾಣ ಮಾಡ್ತಾರ ಏನ ಆಶೀರ್ವಾದ ಮಾಡ್ಯಾರ. ಅದು ಇವತ್ತಿಗೆ ಈ ಮಟ್ಟಕ್ಕೆ ಬಂದದ. ಸಾದಾ ಜೀವನ ಎಂದೂ ಅಪೇಕ್ಷೆ ಮಾಡ್ತಿದ್ದಿಲ್ಲ. ಚಕ್ಲಿ ಬಿಟ್ಟು ಮತ್ತೊಂದ್ರ ಎಂದೂ ಬರ್ತಿದ್ದಿಲ್ಲ ಅಂದ್ರೆ ದೊಡ್ಡ ಸ್ಥಾನ ಅಲ್ಲ, ಅಷ್ಟು ಬಡತನ ಇತ್ತು ನಮ್ಗೆಲ್ಲ. ಇಲ್ಲೇ ಮಲ್ಲಾರಿ ಮಾಮ ಅವರು, ಡಾಕ್ಟರ್ ಕೃಷ್ಣ ಅವರು, ಬಸವೇ ಮಹಾರಾಜರು ಪ್ರಥಮದಲ್ಲಿ ಕರ್ಕೊಂಡು ಹೋದಾಗ ಏನು ಅದ್ಭುತ, ಬಹಳ ಭಾವಿಕ, ಅಷ್ಟೇ ಬಡತನ. ಆ ಅನಸೂಯ ಬಸವೇ ಅವ್ರ ತಾಯಿ ಮಾತೋಶ್ರೀ ಅವರು ಚಾ ಮಾಡಬೇಕು. ಪಟ್ನಿ ಮಹಾರಾಜ ಬಂದ ಬೇಡವಾ ನಾನು ಒಂದು ಚೂರೆ ಮಾಡಿ ಹುಡುಗರು ಏನು ಕುಡಿಯಂಗಿಲ್ಲ ಅಂತ ಹೇಳ್ಬಿಟ್ರು ಅವರು. ಇವ್ರಿಗೆ ಚಾ ಬೇಕಾಗಿತ್ತು. ಯಾರು ಕುಡಿಯಂಗಿಲ್ಲ, ಹುಡುಗರು ಕುಡಿಯಂಗಿಲ್ಲ, ಒಂದು ಚೂರು ಮಾಡಿ ಬೇಕಂತ ಏನಿಲ್ವ ಅಂದ್ರ ಸಚ್ಚಿಷ್ಯರ ಅಂತರಂಗದನ್ನು ಅರಿತು ಇರುವಂತ ನಿಜವಾದ ಸಗುಣತೆ ಮಹಾರಾಜ. ಯಾರೇ ಇಲ್ಲಿ ಇವತ್ತು ಕಲಿಸಿ ಹೋಗಿದಾರಲ್ಲ, ಎಂತಾದ್ರೂ ಜೀವನದಲ್ಲಿ ನಡೆಯುವಂತ ಘಟನೆಗಳನ್ನ ಚಿಂತನ ಮಂಥನ ಮಾಡುವುದಕ್ಕೆ ಸತ್ಸಂಗ ಅಂತ. ವೈಯಕ್ತಿಕ ಪ್ರತಿಷ್ಠೆ ಬೆಳೆಸುವುದಲ್ಲ, ಗುರುವಿನ ಗುಣಗಾನ ಮಾಡಬೇಕು. ಗುರು ಇಷ್ಟು ಸೂಕ್ಷ್ಮದ ಗುರುವಿನ ಸರಿ ಕೂಡಬಾರದು, ಗುರುವಿನ ಸರಿ ನಡಿಬಾರದು, ಗುರುವಿನ ಸರಿ ನಡಿಬಾರದು, ಗುರುವಿನ ಸರಿ ಕೂಡಬಾರದು, ಗುರುವಿನ ಒಂದು ಹಣ ಪ್ರತಿಷ್ಠೆ ಹೇಳಬಾರದು. ಅರ್ಪಣೆ ಮಾಡ್ಕೊಂಡು ಗುರುವಿನ ಗುಣಗಾನ ಮಾಡೋ ಅಂದ್ರೆ ನೀ ಸಚ್ಚಿಷ. ಯಾರಿಂದ ನೀ ದೊಡ್ಡವಾಗಿ ನೀ ಮೊದಲು ಏನಿದ್ದಿ ಈಗೇನಿದ್ದಿ ಅವಲೋಕನ ಮಾಡ್ಕೋ. ಯಾರ ಕೃಪಾಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಿ ಜ್ಞಾನೋದಯ ವಿವೇಕ ಜಾಗೃತ ಆಗಿತ್ತಪ್ಪ ಅಂತಂದ್ರ ನೀ ಸಚ್ಚಿಷ. ಸುಮ್ಮನೆ ಅಲ್ಲಿ ಮಹಾರಾಜ ಹೇಳ್ತಿದ್ರು, ಮಹಾರಾಜ ಎಷ್ಟು ಸುಮ್ಮನೆ ಅದನ್ನ ಹೇಳ್ತಾರ. ಅಪರೂಪಕ ಬಂದದಪ್ಪ ಈ ಜನ್ಮ ಹಗಲೆಲ್ಲ ಬರುವುದಲ್ಲ. ವಿವೇಕ ಇರಲಿ, ಜಾಗೃತಿ ಇರಲಿ, ಸತ್ಸಂಗ ಮಾಡು, ಧ್ಯಾನ ಮಾಡು, ಭಜನೆ ಮಾಡು, ಕೊನೆಯ ಸಂದೇಶ ಏನು, ನೀತಿ ಕಾಯ್ಕೊಂಡು ಧ್ಯಾನ ಮಾಡು. ನೀತಿ ಬಹಳ ಅಡಿಗೆ. ಇನ್ನೊಂದು ಅಧ್ಯಾತ್ಮಾಗ ನಿಂದ ನೀ ತಿಳ್ಕೋ. ನೀತಿ ಅಂದ್ರೇನು, ನಿಂದ ನೀ ತಿಳ್ಕೋ. ಆಮೇಲೆ ಮತ್ತೊಬ್ಬರಿಗೆ ನಾನೇ ಮಹಾರಾಜ ಕಡೆ ಬಂದಿರೋಬ್ಬ ಮಹಾರಾಜರು, ನಮ್ಮ ಮಹಾರಾಜರು ಕೂಡ ಅಷ್ಟೇ ಕೊಡ್ತಿದ್ದಿಲ್ಲ. ಅದರ ದಕ್ಷತೆಯಿಂದ ಮಾಡಪ್ಪ, ವಿವೇಕದಿಂದ ಪ್ರಪಂಚ ಮಾಡ್ರಿ, ಈ ವಿಚಾರ ಸದ್ವಿವೇಕದಿಂದ ಪಾರ ಮಾಡ್ತಾರೆ.
ಕೈಯಾರ ಬರ್ತದೇನ್ರಿ ಆ ನದಿಯ ಪಡ್ತಾ ತೂಚಿ ಪಾವಿಕೆ ಮಾಗುತ್ತಾ ಐಸಾ ವಿಶ್ವಾಸದರಿತ ರಾಜನಾಯಿ ಅಪರೂಪದಲ್ಲಿಯೋ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಗಳಲ್ಲಿ ಭವಂಗಳಲ್ಲಿ ಬಂದೆ ಬಂದೆ ಉಂಡೆ ಉಂಡೆ ಸುಖಾಂಗಗಳ ಹಿಂದಿನ ಜನ್ಮ ಏನಾದರೂ ಆಗಲಿ ಮುಂದೆ ನೀ ಕರುಣಿಸೋ ಚಿನ್ನಮಲ್ಲಿಕಾರ್ಜುನ ದೇವ. ಏನ್ರಿ ಅಕ್ಕ ಮಹಾದೇವಿಯವರು ಪ್ರಾರ್ಥನಾ ಮಾಡ್ತಾರೆ. ಈ ಭಾವ ಬೇಕಾಗ್ತದ. ಈ ದೇಹ ಹೊತ್ತಂದ್ರ ಮತ್ತೆ ಮುಂದಿನ ಸಲ ಮನುಷ್ಯ ಆಗ್ಬಿಡ್ತೀವಿ ಬರುಸುವ ಏನ್ರಿ ಇಲ್ಲಪ್ಪ. ಹೀಗೆ ವಿಚಾರ ಹೀಗೆ ಗೆದ್ದು ಹೋಗ್ಬೇಕು ಏನದ ಹುಟ್ಟುತ್ತ ಸಾಯುತ್ತ ತಿರುಗುತ್ತ ಬಂದೆ ಇನ್ನಾದರೂ ನೀ ಯಾರು ತಿಳಿಯೋ ತಂದೆ ಅಂತ ಸಮರ್ಥರು ಏನ್ ಹೇಳ್ತಾರ? ಹೆಜ್ಜೆ ವಿಚಾರ ಪಡ್ತಿರು ಸಮರ್ಥರು. ದಾಸೋಹದೊಳಗೂ ಸಹಿತ ಅದನ್ನೇ ಸಮರ್ಥರು. ಪ್ರಪಂಚ ಮಾಡುವುದು ಹೆರವರ ಸಲುವಾಗಿ, ಹೆರವರ ಸುಖಕ್ಕಾಗಿ. ಪರಮಾರ್ಥ ಮಾಡುವುದು ಸ್ವತ್ತಕ್ಕಾಗಿ. ಸೋಹಿತಾಚಾರದಿಂದ ಅಮ್ಮಿ ಕೋಣಿಯಿಲ್ಲ, ಅಮ್ಮಿ ಕೋಣಿ ಬಂದ ಅಮ್ಮ ಸೋಹಿತಾಚಾರದಿಂದ ತುಕಾರ ಮಾಡಿದೆ. ಪ್ರಪಂಚ ಮಾಡುವುದು ಹೆರವರ ಸಲುವಾಗಿ ಏನೇ ಹೇಳ್ತಾರೆ. ಆದ್ರೆ ಈಗ ಜ್ಞಾನಿಗಳು ಹೇಳ್ತಾರೆ ಒಂದು ಕಡೆ ನಾವು ಇಷ್ಟು ವಯಸ್ಸಾಗ್ಯಾರ ಅಂತೇಳಿ ಗಿರೀಶ ಬರ್ತಡೇ ಮಾಡ್ಕೊತೀವಿ. ಜ್ಞಾನಿಗಳ ಮಾತಿನಲ್ಲಿ ಸತ್ಪುರುಷರ ಒಂದು ಸಂದೇಶದಂತೆ ಈಗ ನನಗೆ 63 ವಯಸ್ಸು ನಡೆದಾವ. 63 ವರ್ಷ ಸತ್ತಿ ಹೋಗಿ ಅಂತಾರ ಅವ್ರು. ಸತ್ತಿ ಈಗ ವ್ಯಾಯಾಮ ಹಾಕಿದ್ದೀನಿ ಈಗಲೇ ಎಚ್ಚರ ಈಗಾದ್ರೂ ಮುಂದಿನ ಬುದ್ಧಿ ಕಟ್ಟೋ. 70 ಯಾವ 50 ಯಾವ 80 ಯಾವ ಹೋಗಿದ್ದು ಮತ್ತೆ ಬರ್ತಾವೇನು ಬರುವುದಿಲ್ಲಪ್ಪ. ಸಮರ್ಥ ಹೇಳ್ತಾರ ಶತವರ್ಷ ವೈನ್ಯವಿದೆ ಖ್ಯಾತ ಬಾಳಪನ ನೇರ್ತಾಗಿದೆ ಕಾರುಣ್ಯವಿಗೆ ವಿಷಯ ಕಡೆ. ಕಾರುಣ್ಯವಿಗೆ ವಿಷಯ ಕಡೆ ನೀನು ಕಾರುಣ್ಯ ವಯಸ್ಸ 100 ಪ್ರಮಾಣದ ರಾಮದಾಸ್ ಮಹಾರಾಜ್ ಹೇಳ್ಯಾರ. ಬಾಲ್ಯದಾಗ ಹೊತ್ತು, ಆಟ ಆಡೋದಾಗ ಹೊತ್ತು, ಹುಡುಗಾಟಿ ಒಳಗೆ ಹೊತ್ತು, ಸಾಹಿತ್ಯದ ಸಲುವಾಗಿ ಹೊತ್ತು, ಮುಂದೆ ಯೌವನ ಮದುವಾತು, ಮಕ್ಕಳ ಮದುವಾತು, ಏನೆಲ್ಲ ಮಾಡಿದಿ ಕಡಿ ಫಲಿತಾಂಶ ಏನ್ರಿ? ಮನೆ ನಾವು ಹೇಳ್ತಾರ ಬಂದಿರ್ತಾರಲ್ಲ ಸಪ್ತಪದಿ ದಾಟಿ ನಿಮ್ ಕೆಳಗೆ ಸುಮ್ಕೂಡಿರ್ತಾರೋ ತಿಳಿದ ಯಾವಾಗ ಇವಾಗ ಅವು ಸಣ್ಣವಿದ್ದಾಗ ಅವ ಅಪ್ಪ ಅಂತ ನಿನ್ ಕೆಳಗಿರೋ ಸುಮ್ಕೂಡ ಅವ ಸುಮ್ಕೂಡೇಬೇಕು. ಮುಂದ ಇವ್ರೇನ್ ಬರ್ತಾರ ಸಾವಧಾನ ಅನ್ಸ್ಕೊಂಡ ಸಮೂರ್ತಿ ಸಾವಧಾನ ನಾವು ಎಚ್ಚರ ಆಗುದಿಲ್ಲ. ಅವಾಗ ಅವ್ರೇನಂತಾರ ನೀವು ತಿಂದ್ರೆ ಹಿಂಗ್ಯಾಕೆ ಆಗ್ತಿತ್ತು ನೀವು ಸುಮ್ಕೂಡ್ರಕ್ಕೆ ಅವ್ರು ಹೇಳೋ ತಿಳಿಲಾರದ ವಿಷಯವನ್ನು ಯಾರು ತಿಳಿಸೋತ ಅವ್ರ ಗುರುಗಳು ಸರ್ಕಾರ ಮೇಲಿನ ಮೇಲೆ ಹೇಳ್ತಾರೆ. ನಮ್ಗೆ ಯಾರು ಗುರುಗಳಾದ್ರು ಅವ್ರ ವಯಸ್ಸಾಗಿಂದ ಮೊಮ್ಮಕ್ಕಳು ಮುಖ್ಯ ನಿಮ್ ಕೈ ನೀವು ಸುಮ್ಕೂಡಂತಾವ ಮತ್ತೆ ತಿಳಿಯವಾಗಿದು ತಿಳಿಲಾರದ ವಿಷಯನು ಸಮೀಪ ಕಾಯ್ದು ಕರಿಹಸ್ತ ಮೇಲೆ ಕೈ ಇಟ್ಟು ತತ್ವಂ ಅಸಿ ಅದೇ ನೀನಿರುವಪ್ಪ. ಇದನ್ನ ಚಿಂತನೆ ಮಾಡು. ಇದನ್ನೆಲ್ಲ ಮಾಡೋ ಲಕ್ಷಾಂತರ ಹೊಂದಿದ್ದಾರೆ. ಪರಮಾತ್ಮ ಮಾಡೋ ಲಕ್ಷಕ್ಕೊಬ್ಬರಿದ್ದಾರೆ. ಮನೆಗಿಲ್ಲ ಸಂತ ಲಕ್ಷಕ್ಕೊಬ್ಬರು ಇರುತ್ತೀಯರು ಅಂತ ಮಹಿಪತಿ ದಾಸರು ಕಾಕಣಿಕೆಯವರು. ಅದಕ್ಕೆ ಇದನ್ನ ತಿಳ್ಕೊಬೇಕು ನಾವು. ಹಳೆಯದಾಯಿತು ಕಾಯ ಇನ್ನಾದರೂ ತಿಳಿ ಸ್ವಹಿತೋಪಾಯ ಏನ್ರಿ? ಅದನ್ನೇ ಪ್ರಸನ್ನ ವೆಂಕಟದಾಸರು ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗದಿಂದ ಭಂಗವಾಗಲಿ. ಏನು ಅದ್ಭುತ ಸಂತರು ಕುಡಿರಲ್ಲ. ಪ್ರತಿಯೊಬ್ಬರು ರಂಗರಾವ್ ಮಹಾರಾಜನ ಒಳ ಕಾಣ್ತಾರೆ. ದೀಕ್ಷಿತರು ರಂಗರಾವ್ ಮಹಾರಾಜ್ ಬಂದಷ್ಟೇ ನನಗೆ ಆನಂದ ಆಗ್ಯದಂತ ವ್ಯಕ್ತಪಡಿಸ್ತಾರಲ್ಲ, ಇದೇ ಭಾವ ಇದ್ದಾರೆ. ನಾನು ಸಾಮಾನ್ಯ ಎಲ್ಲರೂ ಮಹಾರಾಜ ಒಡನಾಟದಲ್ಲಿ ಬೆಳೆದವರೇ ಇದ್ದೀವಿ, ಎಲ್ಲರೂ ಸಂದೇಶವನ್ನು ಅರಿತವರೇ ಇದ್ದೀವಿ, ಎಲ್ಲರೂ ತಮ್ಮ ಶಕ್ತಿ ಮೀರಿ ಸೇವೆ ಮಾಡಿದವರೇ ಇದ್ದೀವಿ. ಮತ್ತು ಮಹಾರಾಜರ ಸಂದೇಶವನ್ನು ತತ್ವವನ್ನು ತಿಳಿದ ಮೇಲೆ ದೇವರಿದ್ದಾನೆ. ದೇವರು ಎಲ್ಲಿದ್ದಾನೆ ಅದಂತ ಅಭ್ಯಾಸ ಮಾಡೋದೇ ಸತ್ಸಂಗ. ತಿಳಿದ ಬಳಕೆ ಏನಿರ್ತದೆ ಅದನ್ನೇ ಸಮರ್ಥರು ಆತ್ಮಾರಾಮರು ಹೇಳ್ತಾರ. एवं सांग तो किया हितावे माइक माइके जानावे आता मनन करावे सावधान होगी.
ಎಲ್ಲ ಬಿಟ್ಟು ಬಿಡೋ ಲಕ್ಷ್ಮಣ ವಿವೇಕದಿಂದ ಲಕ್ಷ ಕೊಟ್ಟು ಕೇಳೋ ಯಾವ ಸಾಗತೋ ಕಿಯಾಯಿತಾವೇನೆ ಗುಪ್ತವಾದ ರಹಸ್ಯ ಹತ್ತನು ನೀ ಯಾರು ಎಲ್ಲಿ ಅವ ಎಲ್ಲಿ ಹೋಗಾನೇತಿ अरे तू कोणाचा कोणाला शिकायचा ऐसा विचार पुरीचा घेईल बाबा ಎರಡು ದಿವಸ ಆಗಿದ್ದೀನಿ ಬಿಡು ಮಾಯಾ ಏನದ ಹೆಂಡತಿನ ತಾವನ ಕೆಡವೇದ ಅದು ಎಚ್ಚರಾಗು ಮಾಯಾ ಮೋಸ ಮಾಡ್ತಾರ ಪಾತ್ರ ತಿಳ್ಕೊ ಎಚ್ಚರಾಗು ಆತ ಮನಕರಾವೆ ವಿಚಾರ ಮಾಡು ಏನ್ ವಿಚಾರ ಮಾಡೋದು ಶುದ್ಧ ಸಾರಥಿ ನೀತಿ ಪ್ರತಿ ಆಚರಣೆ ಉಮ್ಮನಿ ಪಾಠವನ್ನು ಸಹಜಕ್ಕೆ ಹೋಗಿ ನೀವು ವಿಚಾರ ಮಾಡಿದ್ರೆ ಮಹಾರಾಜ ಈ ಸಂದೇಶವನ್ನ ಚಿಂತನ ಮಂಥನ ಮಾಡಿದ್ರೆ ಅಂದ್ರೆ ಧ್ಯಾನವಾಗಿದೆ. ಹೌದಪ್ಪ ಹೌದು ದೇವರು ನಿಂದ ನೀ ತಿಳಿದ್ರ ಇಲ್ಲಪ್ಪ ಗುರು ಅಂತ ಮಹಾತ್ಮನ ಸಂದೇಶದ. ಅದಕ್ಕಾಗಿ ನಾವು ತಿಳ್ಕೋಬೇಕು. ಎಲ್ಲರೂ ಸುಖದ ಸಂಗಡಿಗರು ಒಂದಿನ ಅವರೇ ನಾವು ಬಿಡ್ತಾರ, ಇಲ್ಲ ನಾವು ಯಾವ ಬಿಡ್ತೀವಪ್ಪ. ನಮ್ಗ ಯಾರು ಮಾಡ್ತಾರ ಅಂದ್ರೆ ಸದ್ಗುರುಗಳ ಭಕ್ತಿ ಮಾಡಿದ ಮಾತ್ರ ಗುಪ್ತ ನಿಧಿ ಅಧಿಕಾರಿಗಳು ನಾವು ಆಗ್ಬಿಟ್ಟೇವ, ಅರ್ಜಿನ ನಿಧಿ ಅಧಿಕಾರಿಗಳು ಮಾಡ್ಬಿಟ್ಟಿರ್ತಾರೆ. ಅದಕ್ಕೆ ಏಕೆ ತುझे कोणीच नाही गुरुला आहे शिकाय चुकवणी आळाशी जाई येतील ಏನಂತಾರ ಸಮರ್ಥರು ನಿನ್ನ ಪೈಕಿ ನಾವು ಇಲ್ಲಿ ಯಾರೂ ಇಲ್ಲೋ ನಿನ್ನ ಭ್ರಮ ಆಗಿದೆ. ಸುಖದ ಸಂಗಡಿಗರಿದ್ದಾರೆ ನಿನ್ನ ಜೊತೆ ಇರುವವರು ಯಾರೂ ಇಲ್ಲಪ್ಪ. ಗುರುವಾಗ ಕರ್ಕೊಂಡು ಬಂದಿ ಅಂತ ಕೇಳ್ತಾರ ಸಮರ್ಥ ರಾಮದಾಸ್ ಆತ್ಮಾರಾಮ ಒಳಗೆ. ಗುರುಗಳ ಆಯುಷ್ ಕಾಯಿ ಚುಕ್ಕೋನಿ ಆರಾಸಿದಾಯಿ ತಪ್ಪಿ ಬಂದಿಯಪ್ಪ ನೀಲ್ಲಿ ಇನ್ನರೇ ಈ ಭಗವಂತನದಿಂದ ಪಾರಾಗಬೇಕಾಗಿದ್ರ ಗುರುಭಕ್ತಿ ಮಾಡಪ್ಪ, ಗುರುಭಕ್ತಿ ಮಾಡು. ಹಿರಿಯರು ಸಹಿತ ನಮ್ಗೆ ಇದನ್ನೇ ಮಾಡ್ಯಾರ, ರಾಜಮಾರ್ಗ ತೋರಿಸ್ಕೊಟ್ಟಾರ. ಈ ನಮ್ಗೆ ಏನಾಗ್ಯದ್ರಿ, ನಮ್ಗೊಂದು ನಿವಾರ ಯಾಕ್ರಿ ಮಠದ ಕಡೆ ಬಂದೇ ಇಲ್ಲ, ರಾಜರ ಮಠದ ಕಡೆ ಅಂತ ಚಂದ ಕಡೆ ಸಂತರು ಅಂತಾರ, ದೊಡ್ಡ ಬೆಳೆ ಬೆಳೆ ಅಂತಾರ. ಏನ್ ಮಾಡ್ತೀವಿ ಮಾಡೋದು ಸಾಹಿತ್ಯವರು ಸೌಂದಿದ್ರು ಹೋಗ್ತೀವಿ. ಯಾರನ್ನೂ ಬಿಟ್ಟಿರ್ಬೋದು, ಮೃತ್ಯು ಲೋಕ ಬಂದ ಅವಧಿ ಮುಗಿತಂದ್ರ ಒಂದು ಕ್ಷಣ ಇಲ್ಲಿ ನೋಡುದಿಲ್ಲವ. ಔಷ ಮಾಡೋದು ಹೇಳ್ತಿರೋ, ನೀನು ಅವಧಿ ಮುಗಿತಂದ್ರ ವಾದ ಕರ್ಕೊಂಡು ಹೋಗ್ತಾನ. ಅದೇ ಮಹಾತ್ಮರ ಅವಧಿ ಮುಗಿತಂದ್ರ ದೇವತೆಗಳು ಬರ್ತಾನೆ. ಬರ್ರಿ ಮಹಾರಾಜ್ ನಿಮ್ಮ ಅವಧಿ ಮುಗಿದ ಗೊತ್ತಿರಿ ಅಂತ. ಅದನ್ನೇ ರಂಗರಾವ್ ಮಹಾರಾಜ ಕೊನೆಯ ಸಂದೇಶ ಏನು, ನಡಿ ಬಂದ ಕಾರ್ಯ ಮುಗಿಯಿತು, ಶಿವ 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 ಅಂತ ಕೈ ಎತ್ತಿ ಬಂದೆ ನಡಿ ಅಂತ ಅರ್ಪಣೆ ಮಾಡಿಬಿಟ್ಟು ಗುರುವಿನ ಪಾದದಲ್ಲಿ ಸೇರಿಬಿಟ್ಟು ಕೊನೆಯ ಸಂದೇಶ ಏನು, ಶಿವ ಶಿವ ಶಿವ. ಆಕಾಶ ಕೈ ಮುಗಿದು ಮಹಾರಾಜನ ಕಾರ್ಯಕ್ರಮ ತುಂಬ ನೋಡಿದ್ರು. ಕಡಿಕ ನಮ್ಮ ನಾನಾ ಸಾಹೇಬರ ಮಗಳು ವನಿತಾ ಮತ್ತು ಬರುವಂತಿದ್ರು. ಏನು ಹಾಡು, ಕಡೆ ಹಾಡು ಯಾವುದು? ರಾಮ ಬಂದರೆ ಶ್ರೀ ಗುರು ದೇವ ಬಂದರೆ ಕಾಳ ಕೇಳ್ತಾ ಕೇಳ್ತಾ ಜ್ಞಾನ ಪುತ್ರರು ಪ್ರಾಣ ಪಕ್ಷಿ ಹಾರಿ ಹೋಗಿಬಿಟ್ಟು ಶರಣರ ಬಿಟ್ಟು ಮರಣ ಕಲಿಯುವುದು. ಎಲ್ಲಿ ಕರದಲ್ಲಿ ಬಂದಾರ, ಅನು ತನುಗಳನ್ನು ಕೇಳ್ಯಾರ, ಕೊಟ್ಟದನ್ನು ತಿಂದಾರ, ಬೆಲ್ಲದ ಚಾ ಕುಡ್ದಾರ. ಏನೆಲ್ಲ ಹೆಂಗಿರ್ಬೇಕು ಹಂಗ ಅವಿಭಕ್ತ ಕುಟುಂಬದ ಯಜಮಾನರಾಗಿ 75 ವರ್ಷ ಇದ್ರಲ್ಲಿ ಇದಕ್ಕಿಂತ ದೇವರು ಯಾವ ದೇವರು ಮಾತಾಡಲಿಲ್ಲ, ಯಾವ ಮಾತಾಡಿಲ್ಲ. ಆದ್ರೆ ಮಹಾರಾಜ ಹೋದ್ರೆ ಸಾಕು, ಪಾಪ ಬಂದು ನಿನ್ನ ಸಲುವಾಗಿ ದಾರಿ ಕಾಯ್ತಿ ನೋಡು, ಬಹಳ ಆನಂದ ಆಗ್ತಂತ. ಆನಂದ ಕೊಡಿಸ್ತೀವಿ, ದುಡ್ಡು ಮೇಲೆ ಕೈ ಆಡ್ತಿದ್ರು, ಮೈ ಅದೆಲ್ಲ ಆಗ್ತಿತ್ತು. ಇದು ಪ್ರೇಮ ಹಾಗೆ ಕಲಿಬೇಕು. ಅದಕ್ಕೆ ನಮ್ಗೆ ಏನಾಗಿದೆ ಉದಾಹರಣೆ ಒಂದು ಉದಾಹರಣೆ ಟೈಮ್ ಒಬ್ಬರು ಇಬ್ಬರು ಮಂದಿ ಹುಡುಗರಿದ್ರು. ಏನ್ ಮಾಡಬೇಕಪ್ಪ ಅಂತ ಸಂಘ ಯಾವಾಗೂ ಒಳ್ಳೆ ಸಂಘ ಇರ್ಬೇಕ್ರಿ. ಏನಪ್ಪ ನೌಕರಿನ ಹಾಕಲು ಯಾರನ್ನು ಕುಡು ಮಾಡೋಣ ಅಂದ್ರು. ನೆಶಿಕ್ಲೆ ಹೊರಟರು. ಪಾಪ ಶ್ರೀಮಂತರ ಅಜ್ಜಿ ಹೋಗಕ್ಕೆ ಕಸ ಹುಲಿಗೆ ರಂಗೋಲಿ ಹಾಕಂತ ಇದಕ್ಕೆ ಅದು ಮಾಡ್ತಿದ್ದೆ. ಭಾಳ ನೆಶಿಕ್ಲೆ ಹಿಂದಿನ 5 ಕೇಳೋದು, ಕಾಕಾತಿ ಮಾಡೋದು, ಜಪ ಮಾಡೋದು, ನಾಮಸ್ಮರಣೆ ಮಾಡೋದು, ಇದೆಲ್ಲ ಹಿಂದಿನ ಸಂಸ್ಕಾರ.
ಅವಾಗ ಇವ್ರಂದ್ರು ಶ್ರೀಮಂತರು ಮುಗಿತದ್ರಿ ಪಾಟ್ಲಿ ಅವ ಬಿಲೋರವ ಇವ್ ಜಪ್ಕೊಂಡು ಹೋಗುದ್ರಪ್ಪ ಅಂತೇಳಿ ಜಪ್ಕೊಂಡವ್ರಾಗ ಪಾಪ ಮುಗಿಗೆ ಭಾಳ ಗಟ್ಟಿತ್ರಿ ಬಿಡ್ಲೇ ಇಲ್ಲ ಅಷ್ಟ್ರಾಗ ಏನೋ ಮಾಡಿದ್ರ ಹಂಗೆ ಹಿಂಗೆ ಜಗಳದಾಗ ಪ್ರಾಣ ಪಕ್ಷಿ ಹಾರಿ ವಯಸ್ಸಾದ ಮುದುಕಿ ಅವರೊಂದು ಪಾಪ ಮುದುಕಿನ ಬಂಗಾರ ಎಲ್ಲ ತಗೊಂಡಿವಿ ಇನ್ನು ಹಿಂಗೆ ಬಿಟ್ರೆ ತಪ್ಪಾಗ್ತದ ಅಂತ ಮೊದಲು ಅದೇ ಮಸೂತಿತ್ರಿ ಮಸೂತಿ ಒಳಗೆ ಏನಿರ್ತದ ಅಲ್ಲೇ ಇಟ್ಟಿರ್ತಾರ ಮಸೂತಿ ಹಣ ಒಯ್ದು ಅದಕ್ಕೆ ಏನೋ ಅಂತ ಪಿಂಜರ ತಗೊಂಡು ಬಂದು ಆ ಹೆಣ ಹಾಕಿದ್ರು ತಗೊಂಡು ನಡೆದ್ರಿ ಆ ಇಸ್ಲಾಂ ಧರ್ಮದಾಗ ಇದೊಂದು ಮೆಚ್ಚುಗೈತ್ರಿ ಅವ್ರ ಮೂರ್ತಿಯಲ್ಲಿ ಬೀಡಿ ಬಸ್ನ್ಯಾಗ ಹೊರಟು ಸಹಿತ ಬಸ್ ನಿಂದಿರಿಸಿದ್ರು ಕೊಡ್ತಾರೆ 4 ಕಡೆ ಬರ್ತಾರೆ ನಮ್ಮಲ್ಲಿ 1 ಕಡೆ ಕೊಡ್ತಾರೆ ಹೆಂಗಿಲ್ಲ ಅವರು ಇದು ಮೆಚ್ಚುಗೈತು ಬಸ್ ಆಗಿದ್ರು ಸಹಿತ ನಿಂದಿರಿಸು ಸಾಹೇಬ್ ನಿಂತಿರ್ತಾರೆ 4 ಮಂದಿ ಹಾಕೊಂಡು ಹೊರಟು ಮಂದಿನಾಗ ಅವರು ಮತ್ತು ಎಲ್ಲರೂ ಮತ್ತು ಅವರೇ ನಮಾಜ್ ಮುಗೀತು ಮತ್ತು ಎಲ್ಲ ಮ್ಯಾಲ ಹೂವಿನಾಡು ಹಾಕ್ಯಾರ ಅವರೇ ಪಿಂಜರ ಎಲ್ಲರೂ ಹೆಲ್ಪಟ್ಟು ಹೋದ್ರಿ ಇವ್ರು ಏನು 4 ಮಂದಿ ಹೆಲ್ಪಟ್ಟಿರಲ್ಲ ಹೋಗ್ಬಿಟ್ಟು ಮಗ್ಗಿನ ಅವ್ರ ಕಡಿ ತನಕ ಹೆಣ ಹೋಗ್ತಾವ್ರೆ ಬಂದು ನೋಡ್ತಾರ ತೆಗಿಯೋದ್ರು ತೆಗೆದ್ರು ಹಿಂಗ ಬಿಚ್ಚಿದ್ರು ಹಿಂಗ ಕುಂಕುಮ ಈ ಬಚ್ಚಿ ಕಿಸ್ತಾಗೆ ಯಾರು ಹೋಗಿದ್ರು ಇದು ಮಾರಾಕ್ರೆ ಯಾರು ಮಾರಾಕ್ರ ಅಷ್ಟಾರು ದಸ್ತಿ ಮಾಡ ನೀವು ತಿಳ್ಕೊಂಡ್ರೆ ಅಷ್ಟು ಮಾಡಿ ಹಂಗೂ ಮಾಡ ಸುಳ್ಳು ಹೇಳ್ತೀರ ಜೇಲ ಬಿದ್ದಾವ ಯಾರು ಬಂಗಾರ ತುಂಬ ಹೋಗಾರ ಹಂಗಪ್ಪ ಪ್ರಪಂಚದ್ದು 10,000 ದೂರ ಬಿಟ್ಟರೆ ನಮ್ಮ ಅವ್ವ ಅಪ್ಪನ ಮೇಲೆ ವಜ್ಜೆ ಹಾಕಿದ್ರು ಅವ್ರ ಅವ್ವ ಅಪ್ಪ ಅವ್ರಿಗೆ ವಜ್ಜೆ ಹಾಕಿದ್ರು ಈಗ ನಾವು ವಜ್ಜೆ ಹಾಕೊಂಡಿವಿ ಎಲ್ಲಿ ತನ ಹಾಕೋತೀವಿ ಅದನ್ನೇ ಹೇಳ್ತಾರ ಮೃತ್ಯು ಲೋಕಕ್ಕೆ ಬಂದಿರೋ ಅಳುತಿಯ ಕಂದ ಅಳುತಿಯ ಅಂತ ಶಂಕರ ಮಾಡ ಯಾಕ ಮೃತ್ಯು ಲೋಕ ಇದು ಇಲ್ಲಿ ನನ್ನವರು